ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ದುರ್ಗಾ ಮುಂದೆ ಮಗು ಹಿತ ಮಾತನಾಡ್ತದ, ಜೊತೆಗೆ ಇಲ್ಲಿ ಆ ಒಂದು ಟೇಪನ್ನು ಕಿತ್ತ ಹಾಕಿದ್ ಯಾರು ಅನ್ನೋ ಸತ್ಯವನ್ನು ಕೂಡ ಹೇಳಿಬಿಡುತ್ತಾ. ಏನಾಗತ್ತೆ, ಏನಾಯಿತು ಅಂತದ್ದು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಮಗು ದುರ್ಗಾ ಅಂತ ಹೇಳ್ತಿದೆ. ದುರ್ಗಾಗೆ ತುಂಬಾ ಖುಷಿ ಆಗ್ತದೆ, ಮೇಡಮ್ಗೆ ಮಾತನಾಡೋಕೆ ಬರ್ತದೆ, ಪ್ರಯತ್ನ ಪಡ್ತಿದ್ದಾರೆ ಅಂತ. ಆ ಕಡೆ ಅಮ್ಮ ಅನ್ನೋ ಮಾತನ್ನ ಅಂಬಿಕಾ ಕೂಡ ಕೇಳಿಸ್ಕೊಂಡು ನನ್ನ ಮಗು ಮಾತನಾಡ್ತದೆ ಅಂತ ಖುಷಿ ಪಡ್ತಿದ್ದಾರೆ. ಇದರ ನಡುವೆ ನನ್ನ ಎಂಗೇಜ್ಮೆಂಟ್ ಉಂಗ್ರನ ಕಿತ್ಕೊಂಡು ಹೋದೆ ಅಲ್ವಾ, ನಿನ್ನನ್ನು ನಾನು ಸುಮ್ಮನೆ ಬಿಡ್ತೀನಿ ಅಂತ ಅಂದ್ಕೊಂಡಿದ್ಯಾ ಅಂತ ಹೇಳಿ ಅವ್ರ ಅಮ್ಮ ಆಡಿ ಹೇಳಿರೋ ಕ್ಯಾಸೆಟನ್ನು ತಗೊಂಡಿದ್ದಾಳೆ ಮಾಯ. ದಯವಿಟ್ಟು ಅದನ್ನು ಕೊಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೋತಿದ್ದಾಳೆ ಹಿತ. ಬಟ್ ಆದರೂ ಕೂಡ ಇಲ್ಲಿ ಯಾವ ಒಂದು ಕ್ಯಾಸೆಟನ್ನು ಕೂಡ ಕೊಡೋದಿಲ್ಲ ಅಂತ ಹೇಳಿ ನನ್ನ ಒಂದು ಎಂಗೇಜ್ಮೆಂಟ್ ರಿಂಗನ್ನು ಕಿತ್ಕೊಂಡು ಹೋಗಿ ಅಷ್ಟೆಲ್ಲ ಮಾಡಿದ ನಿನಗೆ ನಾನು ಬುದ್ಧಿ ಕಲಿಸ್ಲೇಬೇಕು, ಅದಕ್ಕೆ ಈ ಶಿಕ್ಷೆ ಅಂತ ಹೇಳಿ ಕ್ಯಾಸೆಟ್ ಬೇಕಾ ಅಂತ ಹೇಳ್ತಾ ಆ ಒಂದು ಕ್ಯಾಸೆಟಲ್ಲಿರೋ ರೀಲ್ಗಳನ್ನೆಲ್ಲ ತೆಗೆದಿದ್ದೆ ಕಿತ್ತ ಹಾಕಿ ಬಿಡ್ತಾಳೆ. ಫೈನಲಿ ಇಲ್ಲಿ ಮಗು ತುಂಬಾ ಕಣ್ಣೀರು ಹಾಕ್ತದೆ. ಅಲ್ಲಿಂದ ಮಾಯ ಹೊರಟೆ ಬಿಡ್ತಾಳೆ. ನಂತರ ಅಲ್ಲಿಗೆ ಶರತ್, ದುರ್ಗಾ ಹಾಗೆ ಶರತ್ ತಂಗಿ ತಮ್ಮ ಎಲ್ಲರೂ ಕೂಡ ಬರ್ತಾರೆ. ಮಗು ತುಂಬಾ ಅಳ್ತಿರುತ್ತೆ. ಯಾಕೆ ಚಿಕ್ಕ ಮೇಡಮ್ ಅಳ್ತಿದ್ದೀರಾ ಅಂತ ದುರ್ಗಾ ಕೇಳ್ತಿದ್ರೆ ಈ ಕಡೆ ಸನ್ನೆ ಮಾಡಿ ಆ ಒಂದು ಕ್ಯಾಸೆಟನ್ನು ತೋರಿಸ್ತಿದ್ದಾರೆ. ಆ ಒಂದು ಕ್ಯಾಸೆಟಲ್ಲಿ ಇರ್ತಕ್ಕಂಥ ರೀಲ್ಸ್ ಎಲ್ಲ ಹೊರಗಡೆ ಬಂದಿರೋದನ್ನ ನೋಡಿದ್ದೆ ಗೊತ್ತಾಗ್ಬಿಡುತ್ತೆ ಯಾರು ಕಿತ್ತು ಹಾಕಿದ್ದಾರೆ ಅಂತ. ತದನಂತರ ಇಲ್ಲಿ ಮಗು ಕಣ್ಣೀರು ಹಾಕ್ತಿದೆ, ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ನಂತರ ಇಲ್ಲಿ ಶರತ್ ತಂಗಿ ಪಾಪ ಅದರಲ್ಲಿ ಅದಕ್ಕೆ ಆಡಿರೋ ಹಾಡಿತ್ತು, ಅದನ್ನು ಕೇಳ್ಕೊಂಡೆ ಪ್ರತಿದಿನ ಪಾಪು ಮಲ್ಕೋತಾ ಇದ್ಲು ಹಿತ. ಆದರೆ ಇವಾಗ ಏನು ಮಾಡ್ತಾಳೆ ನಿಜವಾಗ್ಲೂ ಹಿತ ಪರಿಸ್ಥಿತಿ ನೋಡಿದ್ರೆ ತುಂಬಾ ಸಂಕಟ ಆಗುತ್ತೆ. ಹಾಡು ಮುಖಾಂತರನಾದರೂ ತನ್ನ ಅಮ್ಮನ ಜೊತೆ ಇರ್ತಿದ್ಲು ಹಿತ ಅಂತ ಹೇಳಿ ಹೇಳ್ತಿದ್ದಾರೆ. ಇತ್ತ ಕಡೆ ದುರ್ಗಾ ಮಗುನ ಮಲಗಿಸೋದಕ್ಕೆ ನೋಡು ಚಿಕ್ಕ ಮೇಡಮು, ನಾನು ನಮ್ಮ ಅಕ್ಕ ಇರಬೇಕಿದ್ರೆ ನಮ್ಮಮ್ಮ ಒಂದು ಹಾಡು ಹೇಳಿ ಮಲಗಿಸ್ತಾ ಇದ್ರು. ಅದ ಹಾಡನ್ನು ನಾನೀಗ ನಿನಗೆ ಹೇಳ್ತೀನಿ ಅಂತ ಹೇಳಿ ದುರ್ಗಾ ತನ್ನ ಅಕ್ಕನ ನೆನಪು ಮಾಡಿಕೊಂಡು ತನ್ನ ಅಕ್ಕ ತಂಗಿರು ಆಡ್ತದ ಹಾಡನ್ನು ಹಿತಾಗೆ ಹೇಳ್ತಿದ್ದಾಳೆ. ಫೈನಲಿ ದುರ್ಗಾ ಮತ್ತು ಅಂಬಿಕಾ ಅಕ್ಕ ತಂಗಿರು ಅನ್ನೋ ವಿಷಯ ರಿವೀಲ್ ಆಗೋ ಸಾಧ್ಯತೆ ಇದೆ. ಇದರ ಜೊತೆಗೆ ಮಾಯಾ ಕುತಂತ್ರ ಗೊತ್ತಾಗಿ ಶರತ್ ಮಾಯಾಳನ್ನು ಮನೆಯಿಂದ ಹೊರಗಡೆ ದಬ್ಬ ಬಿಡ್ತಾರೆ. ಏನಾಗತ್ತೆ, ಏನಾಗಬಹುದು ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಮರಿಬೇಡಿ.